ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಬ್ಬ ಅಣ್ಣ ಅಂತ ಯಾವಾಗಲೂ ನಾನು ಮುನ್ನಡ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಜೊತೆಯಲ್ಲಿ ಈ ಪಕ್ಕದಲ್ಲಿ ಬಾಬು ಅಣ್ಣ, ಈ ಪಕ್ಕದಲ್ಲಿ ಚಂದನ್ ಸರ್, ಆ ಪಕ್ಕದಲ್ಲಿ ಸಂಜೀವ್ ಸರ್, ಇವರೆಲ್ಲರೂ ನೋಡ್ತಾ ಇದ್ರೆ ಪಕ್ಕ ಸಲಗತ್ತರ ಇದ್ದಂತ ನನಗೆ ನನ್ನ ಹಿಂದೆ ಇವತ್ತೊಂದು 100 ಆನೆ ಬಲ ಸಿಗ್ದಂಗೆ ಆಗಿದೆ. ಸೊ ಇದು ಫಸ್ಟ್ ನಾನು ಸಿನಿಮಾವನ್ನ ಮುಗಿಸಿ ನಿಮ್ಮೆಲ್ಲರ ಮುಂದೆ ಹಿಂದಿನ ಒಂದು ಪ್ರೆಸ್ ಮೀಟ್ ಅಲ್ಲಿ ಸಿಕ್ಕಿದಾಗ ಇದು ನಂಗೆ ಇರ್ಲಿಲ್ಲ. ಅವಾಗಿದ್ದೇನು ಅಂತಂದ್ರೆ ಒಬ್ಬ ನಿರ್ದೇಶಕನಾಗಿ ಒಂದು ಸಿನಿಮಾವನ್ನ ಮಾಡ್ಕೊಂಡ್ಬಂದು ಸೆನ್ಸಾರ್ ಮಾಡ್ಕೊಂಡ್ಬಂದು ನಿಮ್ ಮುಂದೆ ಕೂತಿದ್ದೆ ಅನ್ನೋ ಒಂದು ಖುಷಿ ಇತ್ತು. ಆದ್ರೆ ಕಳೆದ ಒಂದು 6 ದಿವಸ ಈ ಗಾಂಧಿನಗರದ ಎಲ್ಲ ರಸ್ತೆಗಳನ್ನ ಸುತ್ತಿ ಎಲ್ಲವನ್ನು ಮಾಡಿ ಒಂದಷ್ಟು ಬಳವಳ್ದು ಎಲ್ಲವನ್ನು ಆದ ಮೇಲೆ ಇನ್ಫ್ಯಾಕ್ಟ್ ಫಾರ್ ದ ಫಸ್ಟ್ ಟೈಮ್ ಸಿನಿಮಾನ ನೋಡಿದ್ದು ದಟ್ ವಾಸ್ ಒನ್ ಅಂಡ್ ಓನ್ಲಿ ಚಂದನ್ ಸರ್ ಮತ್ತೆ ಅವ್ರ ಮಗ ಇಬ್ರು ನೋಡ್ತಾರೆ. ರಾತ್ರಿ 7 ಗಂಟೆಗೆ ಹೊರಗೆ ಬಂದು ಬೆನ್ ತಟ್ಟಿ ಸಿನಿಮಾ ಚೆನ್ನಾಗಿದೆ, ಆದ್ರೆ ಇಲ್ಲಿ ಆಗಿರೋ ವಿಷಯ ಏನು ಅಂದ್ರೆ ಎಲ್ಲರೂ ಹೊಸಬರೇ ಇದ್ದಾರೆ. ಸೊ ಸ್ಕ್ರೀನ್ ಅಲ್ಲಿ ಅದರಲ್ಲೂ ಕನ್ನಡ ಮತ್ತೆ ಕರ್ನಾಟಕ ಈ ಆಡಿಯನ್ಸ್ ಕೇಳೋದೇನು ಅಂತಂದ್ರೆ ಹೀರೋ ಯಾರು, ಹೀರೋಯಿನ್ ಯಾರು ಇದನ್ನೆಲ್ಲ ಕೇಳ್ತಾರೆ. ಅದರಲ್ಲಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನನಗೆ ಬೇಸರ ಆಯ್ತು. ಎರಡನೇದೇನು ಅಂತಂದ್ರೆ ವೈಲೆನ್ಸ್ ನ ತುಂಬಾ ಕರ್ಸಿದೀರಾ ಅಂತ ಅಂದ್ರು. ನಾನು ಕೇಳಿದ್ ಒಂದೇ, ಸಿನಿಮಾ ನಿಮ್ಗೆ ಡೈಜೆಸ್ಟ್ ಆಯ್ತಾ, ಸಿನಿಮಾ ನಿಮ್ಗೆ ಇಷ್ಟ ಆಯ್ತಾ? ಓ ಚೋಡೋ ರವಿ ಬಾಯಿ ಬಹುತ್ ಅಚ್ಚಾ ಹೈ ಅಂತ ಅಂದ್ರು. ಆ ಖುಷಿ ಅವ್ರ ಮುಖದಲ್ಲಿ ನೋಡಾದ್ಮೇಲೆ ಅವ್ರ ಹತ್ರ ನಾನು ಕೇಳ್ಕೊಂಡೆ, ನನ್ನ ಈ ಸಿನಿಮಾವನ್ನ ಹೇಗಾರು ಮಾಡಿ ಪರದೆ ಮೇಲೆ ಬರ್ಲಿಕ್ಕೆ ನಂಗೆ ಸಹಾಯ ಮಾಡ್ಕೊಡ್ತೀರಾ ಅಂತ ಕೇಳ್ಕೊಂಡೆ. ಅಲ್ಲಿಂದ ಇಲ್ಲಿವರೆಗೂ ಒಂದು 6 ತಿಂಗಳ ಕಾಲ ನಮ್ಮ ಈ ಹೋರಾಟ ಸೆಣಸಾಟ ಎಲ್ಲವೂ ನಡ್ಕೊಂಡ್ ಬಂದಿದೆ. ನನ್ನ ಮತ್ತು ಚಂದನ್ ಸರ್ ಮಧ್ಯೆ ಇದ್ದಂತಹ ಒಂದು ಸಂಬಂಧ ಏನು ಅಂತಂದ್ರೆ 97ರಲ್ಲಿ ಬಿಡುಗಡೆ ಆದಂತಹ ಒಂದು ಪೊಲೀಸ್ ಸ್ಟೋರಿ ಅನ್ನೋ ಒಂದು ಸಿನಿಮಾ. ಆ ಸಿನಿಮಾವನ್ನ ಚಂದನ್ ಸರೇ ರಿಲೀಸ್ ಮಾಡ್ಕೊಟ್ಟಿತ್ತು. ಅವಾಗ ನಾನು ನೋಡಿದಂತಹ ಚಂದನ್ ಸರ್. ಅದಾದ್ಮೇಲೆ ಪ್ರಾಯಶಃ ಒಂದು 30 ವರ್ಷ ಆದ್ಮೇಲೆ ನನ್ನನ್ನ ಆ ಒಂದು ಬಾಗ್ಲು ಕರ್ಕೊಂಡು ಹೋಗ್ಬಿಟ್ಟಿದ್ದು ಯಾರು ಅಂತಂದ್ರೆ ದಟ್ ವಾಸ್ ಬಾಬು ಸರ್ ಹತ್ರ ನಾನು ಕೇಳ್ಕೊಂಡೆ ಏನ್ ಮಾಡ್ಬೋದು. ಯಾಕೆಂತಂದ್ರೆ ನಾವು ಹೊಸದಾಗಿ ಬಂದಿದ್ದೇವೆ, ಹೊಸದಾಗಿ ಅಂಬೆಗಾಲಿಟ್ಟು ಈಗ ಈ ಪ್ರೊಡಕ್ಷನ್ ಅನ್ನೋದೇನಂತಾರೆ ಅದಕ್ಕೆ ಬಂದಿರ್ಬೇಕಾದ್ರೆ ಏನ್ ಮಾಡ್ಬೇಕು. ಯಾಕೆಂತಂದ್ರೆ ಯಾವಾಗೂ ಏನಂದ್ರೆ ಬಾಬು ಸರ್ ಅನ್ನೋ ಒಂದು ಜೀವ ಏನು ಅಂತಂದ್ರೆ ಯಾರೇ ಬರ್ಲಿ ಏನೇ ಮಾಡ್ಲಿ ಅವ್ರು ಎಂತವರೇ ಆಗಿರ್ಲಿ ಅವ್ರಿಗೊಂದು ಒಳ್ಳೆ ದಾರಿಯನ್ನ ತೋರಿಸ್ಕೊಡುವಂತಹ ಒಂದು ಸಹೃದಯ ನಿರ್ಮಾಪಕ. ಸೊ ಫಸ್ಟ್ ನಾನು ಅವರು ಚಂದನ್ ಸರ್ ತೋರಿಸಿದ ನಂತರನೇ ಮಾರನೇ ದಿವಸ ನಾನು ಬಾಬು ಸರ್ ಹತ್ರ ಹೋಗಿದ ತಕ್ಷಣ ಹೀಗಿದೆ, ನಂಗೆ ಏನಾದ್ರು ಒಂದು ಮಾತನ್ನ ಹೇಳ್ಬೋದಾ, ಚಂದನ್ ಸರ್ ತೋರ್ಸಿದ್ಯಮ್ಮ, ತೋರ್ಸು ಅಂತ ಹೇಳಿದ್ದು ಅವರೇ, ತೋರ್ಸಿದ್ಯಮ್ಮ ಆಮೇಲೆ ತೋರ್ಸ್ದೆ ಅಂತಂದೆ. ಅದಾದ್ಮೇಲೆ ಅವರು ಮಾತಾಡಿ ಒಂದು ಹಂತದವರೆಗೂ ಎಲ್ಲವನ್ನು ತರ್ತಿರ್ಬೇಕಾದ್ರೇನೆ ನನಗೆ ಸಂಜೀವ್ ಸರ್ ಅವರ ಪರಿಚಯ ಆಗತ್ತೆ. ಅದು ಕೂಡ ನನಗೆ ಮಾಡಿಕೊಟ್ಟಿದ್ದು ಬಾಬು ಸರ್. ಅವ್ರು ಹೇಳಿದ್ದೇನು ಅಂತಂದ್ರೆ ಎಲ್ರು ವೈಲೆನ್ಸ್ ಅಂತ ಇದ್ದಾರೆ, ಒಂದ್ಸತಿ ನಿನ್ ಸಿನಿಮಾವನ್ನ ಇವ್ರಿಗೆ ತೋರ್ಸು, ಅವರು ತುಂಬಾನೇ ಅನುಭವಿ, ಅವರು ಸಿನಿಮಾವನ್ನ ಒಂದ್ಸರಿ ನೋಡ್ಲಿ ಅಂದಾಗ ಪ್ರೊಜೆಕ್ಷನ್ ರೂಮ್ ಅಲ್ಲೋ ಇಲ್ಲೋ ನಾನು ಎಲ್ಲೂ ತೋರಿಸ್ದೆ. ನಮ್ಮ ಒಂದು ಪೆನ್ ಡ್ರೈವ್ ಅಲ್ಲಿ ನಾನು ಇಡೀ ಸಿನಿಮಾವನ್ನ ಹಾಕೊಂಡು ಹೋಗಿ ನಾನು ಸಂಜೀವ್ ಸರ್ ಮನೆಯಲ್ಲಿ ಬೆಳಗಿನ ಜಾವ 8 ಗಂಟೆ 8:15ಗೆ ಅಕ್ಕಿ ರೊಟ್ಟಿ ಕೊಟ್ಟರು, ಎಲ್ಲವೂ ಆಯ್ತು, ಕಾಫಿ ಕುಡಿದ್ವಿ, ಎಲ್ಲವನ್ನು ಮಾಡಿ ಸಿನಿಮಾವನ್ನ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ 10:00ವರೆಗೆ ನಾನು ಒಂದು ಮಗುವನ್ನ ನೋಡಿದೆ. ಮಗು ಅಂತಂದ್ರೆ ಅವರಿಗೆ ಆ ಜೀವಕ್ಕೆ ಅಷ್ಟು ವೃದ್ಧಾಪ್ಯದಲ್ಲಿದ್ರು ಕೂಡ ಎಲ್ಲವೂ ಆಗಿದ್ರು ಕೂಡ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಆಫ್ಟರ್ 20 years ಐ ಸಾ ಕೆ.ವಿ. ರಾಜು ಆನ್ ಸ್ಕ್ರೀನ್ ಅಂತ. ನನಗೆ ಗೊತ್ತಿಲ್ದೇನೋ ಎಲ್ಲೋ ಬಂದು ತಿರುಗಿ ಗುರುಗಳು ಕನೆಕ್ಟ್ ಆದ್ರಲ್ಲ ಅಂತ ಅಂದ್ಬಿಟ್ಟು ನಿಜನಾ ಸರ್, ಆರ್ ಯು ಹ್ಯಾಪಿ ಸರ್ ಅಂತಂದೆ. ನೋ ರವಿ, ಎಲ್ಲೂ ಕೂಡ ನೀನು ಒಂದ್ ಕಡೆ ಬ್ರೀತ್ ಮಾಡೋಕ್ಕೂ ಒಂದ್ ಸಣ್ಣ ಒಂದು ಕಣ್ಣು ಒಂದ್ಸಲಿ ಮಿಡ್ಕ ಕೂಡ ನೀನು ಅವಕಾಶ ಕೊಟ್ಟಿಲ್ಲ, ಸಿನಿಮಾನ ಹಾಗ ಕರ್ಕೊಂಡು ಹೋಗಿದ್ಯಾ, ತುಂಬಾ ಜೋರವಾಗಿದೆಪ್ಪ ಅಂತಂದ್ರು. ಈಗ ನಾನು ಕೇಳೋದೇನು ಅಂತಂದ್ರೆ ಆ ಒಂದು ಇದರಲ್ಲಿ ಇದ್ದಂತಹ ಆ ವ್ಯಕ್ತಿಗೂ ಕೂಡ ಆ ಸಿನಿಮಾ ಎಲ್ಲೋ ಒಂದು ಎಮೋಷನಲ್ ಕಂಟೆಂಟ್ ಆಗಿ ಎಲ್ಲೋ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಹೋಗಿ ಟಚ್ ಮಾಡಿದೆ ಅಂತಂದ್ರೆ ಖಂಡಿತವಾಗ್ಲೂ ಅಲ್ಲಿ ನಾನು ಹೊರಗಡೆ ಬಂದು ಬಾಬು ಸರ್ ಫೋನ್ ಮಾಡ್ತೀನಿ, ಅಣ್ಣ ಅವ್ರ ಪಿಕ್ಚರ್ ನೋಡಿದ್ರು, ತುಂಬಾ ಖುಷಿ ಪಟ್ರು, ಬಟ್ ಏನಾಗುತ್ತೆ ಕೆಲವ್ರು ಏನು ಅಂದ್ರೆ ನಮ್ಮ ಮುಂದೆ ಒಂಥರ ನಗ್ನಗ್ತಾ ಮಾತಾಡ್ತಾರೆ, ಹಿಂದ್ಗಡೆ ಒಂಥರ ಬೇರೆ ತರ ಮಾತಾಡ್ತಾರೆ. ದಯವಿಟ್ಟು ಒಂದು ಸರಿ ನೀವು ಸಾರ್ ಹತ್ರ ಮಾತಾಡ್ತೀರಾ, ಅವ್ರಿಗೆ ಏನ್ ಅನ್ಸುತ್ತೆ ಅಂತ ನೀವು ಕೇಳ್ತೀರಾ ಅಂದಾಗ ಹೀಗೆ ಹ್ಯಾಸ್ ಗಿವನ್ ದ ಸೇಮ್ ಆನ್ಸರ್. ಬಾಬು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ, ತುಂಬಾ ಖುಷಿ ಪಟ್ಟೆ ನಾನು, ಕೆ.ವಿ. ರಾಜು ನೋಡ್ದಂಗೆ ಆಯ್ತಪ್ಪ, ತುಂಬಾ ಖುಷಿ ಪಟ್ಟೆ, ಚೆನ್ನಾಗಿದೆ ಬಾಬು, ಈಗ ಎಲ್ಲಿವರೆಗೂ ತಗೊಂಡು ಹೋಗ್ತಾ ಇದೀರಾ ಈ ಸಿನಿಮಾನ ಅಂದಾಗ ಆಗ ಬಾಬು ಸರ್ ಸ್ವಲ್ಪ ಧೈರ್ಯ ಮಾಡಿ ಅದನ್ನ ಚಂದನ್ ಸರ್ ಹೇಳಿ, ನೀವೊಬ್ಬರೇ ಅಲ್ಲ ಇನ್ನೊಂದಿಬ್ರು ನೋಡಿದ್ದಾರೆ, ಎಲ್ರು ಖುಷಿ ಪಟ್ಟಿದ್ದಾರೆ, ಎಲ್ರು ಕೈ ಜೋಡಿಸಿ ಇದನ್ನ ಮುಂದಕ್ಕೆ ತಗೊಳೋಣ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಒಂದಷ್ಟು ವಿಷಯಗಳನ್ನೆಲ್ಲ ಮುಗಿಸ್ಕೊಂಡು ತದನಂತರ ಆಸ್ ಇಟ್ ಈಸ್ ಇಡೀ ಟೀಮ್ ನಮ್ಮ ಹಿಂದೆ ನಿಂತಿದೆ. ಆ ಕಡೆಯಿಂದ ಎಡಭಾಗದಿಂದ ಹಿಡಿದು ಬಲಭಾಗದ ತುದಿವರೆಗೂ ಸಾಲದಕ್ಕೆ ದೂರದಲ್ಲಿರೋ ಎಲ್ಲೋ ಪ್ರವೀಣ್ ಅನ್ನೋರು, ಕೋಟೆ ಪ್ರಭಾಕರ್ ಅನ್ನೋರು,
ಎಲ್ಲರೂ ಕೈ ಜೋಡಿಸಿದ ನಂತರ ಇವತ್ತು ಹಂತವಾಗಿ ಆಗೋಗ್ತದೆ. 25ನೇ ತಾರೀಕು ಶುರು ಮಾಡಿದ್ವಿ ನಮ್ಮ ಪಬ್ಲಿಸಿಟಿ ಕೆಲಸ. ಇವತ್ತು ಆಲ್ರೆಡಿ 28ಕ್ಕೆ ಬಂದ್ಬಿಟ್ವಿ. 3 ದಿವಸ ಮುಗಿದ್ರೆ 8ಕ್ಕೆ ಬರುತ್ತೆ. 8 ಆಗಿದ ತಕ್ಷಣ ಸಿನಿಮಾ ರಿಲೀಸ್ ಆಗೋಗುತ್ತೆ. ಅದೊಂದು ಇತಿಹಾಸ ಆಗುತ್ತೆ. ಬಟ್ ಖುಷಿ ಏನು ಅಂತಂದ್ರೆ ಸಮ್ವೇರ್ ವಿ ಆರ್ ಗೆಟಿಂಗ್ ಕ್ಲೋಸರ್. ಎಷ್ಟು ಹತ್ರ ಬರ್ತಾ ಇದೀವೋ ಅಷ್ಟು ನಾವು ಒಂಥರ ಎಲ್ಲರ ಮುಖದ ಮೇಲೆ ಒಂದು ನಗು ಇದೆ. ಆ ಒಂದು ದುಗುಡ ಅದು ತುಂಬಾ ದೂರದಲ್ಲಿ ಬಿಸಾಕಿದ್ದೇವೆ. ಯಾಕೆಂತಂದ್ರೆ ಫಸ್ಟ್ ನಾವು ಸಿನಿಮಾ ನೋಡಿದಾಗ ನಮ್ಗೊಂದು ಖುಷಿ ಇರುತ್ತೆ. ಬಟ್ ನೋಡ್ತಾ ಬೇರೆಯವರು ಅದನ್ನ ಆಶೀರ್ವಾದ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ. ಎಸ್, ಅವತ್ತು ಸಂಜೀವ್ ಸರ್ ಜೊತೆ ನನ್ನ ಬೆನ್ನೆಲುಬಾಗಿ ನಿಂತು ಇಡೀ ಸಿನಿಮಾವನ್ನ ನೋಡಿದ್ದು ಕೂಡ ನಾಗಣ್ಣ ಸರ್ ಕೂಡ ಕೂತ್ಕೊಂಡ್ರು, ಸಿನಿಮಾವನ್ನ ನೋಡಿದ್ರು. ಯಾಕೆಂತಂದ್ರೆ ನಾವೇನೋ ವೈಲೆಂಟ್ ಸಿನಿಮಾ ಮೇಕರ್ಸ್, ನಾವೇನೋ ತುಂಬಾ ಬೇರೆ ತರನೇ ಮಾಡ್ತೀವಿ. ನಾಗಣ್ಣ ಸರ್ ಇಸ್ ಅ ವೆರಿ ಸೆಟಲ್ಡ್ ಅಂಡ್ ವೆರಿ ಅದೇನೋ ಹೇಳ್ತಾರಲ್ಲ, ನೀಟ್ ಆದಂತಹ ಒಂದಷ್ಟು ಕಮರ್ಷಿಯಲ್ ಸಿನಿಮಾಸ್ಗಳನ್ನ ಕೊಟ್ಟು ಸಕ್ಸಸ್ ಕೊಟ್ಟಂತಹ ನಿರ್ದೇಶಕರು. ಅವರು ಕೂಡ ನೋಡ್ಲಿ ಅಂತ ಹೇಳಿ ದಯವಿಟ್ಟು ನೀವು ಬನ್ನಿ ಅಂತ ಹೇಳಿ ಸಂಜೀವ್ ಸರ್ ಮನೇಲಿ ಅವತ್ತು ನಾನು, ಸಂಜೀವ್ ಸರ್ ಮತ್ತೆ ನಾಗಣ್ಣ ಸರ್ ಎಲ್ಲ ನೋಡಿದ್ವಿ.